ಸ್ನೇಹಿತರೆ, ಜ್ಞಾನದೇವರ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಮತ್ತು ವಿದ್ಯಾರ್ಥಿ ಕನಸು ಯೂಟ್ಯೂಬ್ ಚಾನಲ್ ನೊಂದಿಗೆ ಈ ಒಂದು ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಪ್ರಾರಂಭವನ್ನ ಮಾಡಿದೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈ ಪ್ರಶ್ನೆ ಹೀಗಿದೆ ನೋಡಿ. ಮೊದಲನೇ ಆಂಗ್ಲೋ ಮೈಸೂರು ವಾರ್ ಅಥವಾ ಮೈಸೂರು ಆಂಗ್ಲೋ ವಾರ್ ಅಥವಾ ಆಂಗ್ಲೋ ಮೈಸೂರು ವಾರ್ ಏನ್ ನಡೀತಾ ಬರ್ತದ, ಆ ಮೊದಲನೇ ಮೈಸೂರು ಆಂಗ್ಲೋ ವಾರ್ ಒಪ್ಪಂದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ಮಂಗಳೂರು ಒಪ್ಪಂದ, ಆಪ್ಷನ್ ಬಿ ಮಡ್ರಾಸ್ ಒಪ್ಪಂದ, ಆಪ್ಷನ್ ಸಿ ಶ್ರೀರಂಗಪಟ್ಟಣ ಒಪ್ಪಂದ, ಆಪ್ಷನ್ ಡಿ ಪುನಾ ಫ್ಯಾಕ್ಟ್ ಅಥವಾ ಪುನಾ ಒಪ್ಪಂದ ಅಂತ ಕೊಟ್ಟಿದ್ದಾರೆ. ಸರ್, ಇದರಲ್ಲಿ ಯಾವ ಉತ್ತರ ಸರಿಯಾಗಿದೆ ಅಂತಂದ್ರೆ ಮದ್ರಾಸ್ ಒಪ್ಪಂದ ಏನಪ್ಪಾ ಅಂದ್ರ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಆಗಿರ್ತದೆ. ಸರ್, ಹಾಗಾದ್ರೆ ಈ ಆಂಗ್ಲೋ ಮೈಸೂರು ವಾರ್ಗಳು ಎಷ್ಟಾಗಿದ್ದಾವೆ ಅಂತ ಪ್ರಶ್ನೆ ಕೇಳಿದ್ರೆ 4 ಆಂಗ್ಲೋ ಮೈಸೂರು ವಾರ್ ನೋಡ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್, ಮೊದಲನೇ ಆಂಗ್ಲೋ ಮೈಸೂರು ವಾರ್ ಆಗಿದ್ದು 1766ರಿಂದ 69 ಆಗ್ತಾ ಬರ್ತದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇದು 1ನೇ ಆಂಗ್ಲೋ ಮೈಸೂರು ವಾರ್. ಈ 1ನೇ ಆಂಗ್ಲೋ ಮೈಸೂರು ವಾರ್ ಯಾರ್ಯಾರ ಮಧ್ಯೆ ಅಂದ್ರೆ ಬ್ರಿಟಿಷರ್ ವರ್ಸಸ್ ಮತ್ತು ಮೈಸೂರು ಸಂಸ್ಥಾನ ಅನ್ನುವಂತ ವಿಚಾರ ಕೂಡ ಗೊತ್ತಿರಬೇಕು. ಇದರ ಒಂದು ಆಂಗ್ಲೋ ಮೈಸೂರು ವಾರದಲ್ಲಿ ಮೈಸೂರಿನ ಪರವಾಗಿ ಯಾರಿದ್ದ ಹೈದರ್ ಅಲಿ ಅನ್ನುವಂಥದ್ದು, ಹೈದರ್ ಅಲಿ ಅನ್ನುವಂಥದ್ದು. ಇನ್ನು ಬ್ರಿಟಿಷ್ ಯಾರಿದ್ದ ಗವರ್ನರ್ ಅಂತಂದ್ರೆ ಕರ್ನಲ್ ಸ್ಮಿತ್ ಇನ್ನ ಅನ್ನುವಂತ ವಿಚಾರವನ್ನ ಗೊತ್ತಿರಬೇಕು. ಯಾರಿದ್ದ? ಕರ್ನಲ್ ಸ್ಮಿತ್ ಇದ್ದ ಅನ್ನುವಂತ ವಿಚಾರ ಗೊತ್ತಿರಬೇಕು. ಇದರ ಒಂದು ಒಪ್ಪಂದ ಯಾವ ಸರ್ ಅಂತಂದ್ರೆ ಈ ಕೇಳಿರುವಂತದ್ದು ಮಡ್ರಾಸ್ ಒಪ್ಪಂದ ಅನ್ನುವಂಥದ್ದು. ಅದೇ ರೀತಿ 2ನೇ ಆಂಗ್ಲೋ ಮೈಸೂರು ವಾರ್ ಅಂತ ಬಂದ್ರೆ ಇದು ಯಾವಾಗ ಆಯ್ತು ಸರ್ ಅಂದ್ರೆ 1780ರಿಂದ 84 ನಡೀತಾ ಹೋಗ್ತದೆ 2ನೇ ಆಂಗ್ಲೋ ಮೈಸೂರು ವಾರ್. ಈ ಮೈಸೂರು ವಾರ್ ನಡೆದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಅಥವಾ ಗವರ್ನರ್ ಯಾರಾಗಿದ್ರು ಅಂದ್ರೆ ಅವರೇ ವಾರ್ನ್ ಹೆಸ್ಟಿಂಗ್ ಅನ್ನುವಂತ ವಿಚಾರ ಗೊತ್ತಿರಬೇಕು. ಇದರಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇರ್ತಾರೆ. ಈ 2ನೇ ಆಂಗ್ಲೋ ಮೈಸೂರು ವಾರದಲ್ಲಿ ಹೈದರ್ ಅಲಿ ಪ್ರಾಣ ಕೂಡ ಹೋಗುತ್ತೆ. ಇದು ಯಾವ ಒಪ್ಪಂದದೊಂದಿಗೆ ಎಂಡಾಗತ್ತೆ ಅಂತಂದ್ರೆ ಮಂಗಳೂರು ಒಪ್ಪಂದದೊಂದಿಗೆ ಎಂಡಾಗತ್ತೆ ಎಂಬ ವಿಚಾರವನ್ನ ನಮಗೆ ಗೊತ್ತಿರಬೇಕು. ದೆನ್ ಅದಾದ ನಂತರ 3ನೇ ಆಂಗ್ಲೋ ಮೈಸೂರು ವಾರ್ 1790ರಿಂದ 92 ಅನ್ನೋದು ಕಾನ್ಸೆಪ್ಟ್ ಗೊತ್ತಿರಬೇಕು. 3ನೇ ಆಂಗ್ಲೋ ಮೈಸೂರು ವಾರ್ ನಡೆದ ವರ್ಷ ಯಾವ್ದು ಅಂತ ಕೇಳ್ತಾ ಹೋಗ್ತಾನೆ. 1790ರಿಂದ 92. ಅವತ್ತಿದ್ದಂತಹ ಬ್ರಿಟಿಷ್ ಗವರ್ನರ್ ಯಾರಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್. ಒಪ್ಪಂದ ಯಾವ ಸರ್ ಅಂತಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ ಅನ್ನುವಂತ ವಿಚಾರ ನೋಡ್ತಾ ಬರ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಲಾರ್ಡ್ ಕಾರ್ನ್ ವಾಲಿಸ್ ಅಂದ್ರೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾರ್ನ್ ವಾಲಿಸ್ ಜಾರಿಗೆ ತಂದಂತಹ ಸುಧಾರಣೆ ತಂದಾಗೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಿದ್ದ. ಹಾಗಾಗಿ ಈ ಖಾಯಂಗೆ ಇಟ್ಕೊಳ್ರಿ. ನಾಗರಿಕ ಸೇವೆಗಳ ಪಿತಾಮ ಅಂತ ಕರಿತಾ ಬರ್ತೀವಿ. ಹಾಗಾಗಿ ನಾಗರಿಕ ಸೇವೆಗಳ ಪಿತಾಮ ಯಾರ್ ಸರ್ ಅಂತಂದ್ರೆ ಕಾರ್ನ್ ವಾಲಿಸ್ ಅಂತ ಕರಿತಾ ಬರ್ತೀವಿ. ಹಾಗಾಗಿ ನಾಗರಿಕ ಸೇವೆಗಳನ್ನ ಜಾರಿಗೆ ತಂದಿದ್ದು ಮತ್ತು ಭಾರತದಲ್ಲಿ ಪೊಲೀಸ್ ಆಫ್ ಸ್ಟುಪಿಡೆಂಟ್ ಅಂತ ಅರ್ಥ ಬರ್ತೀವಿ. ಪೊಲೀಸ್ ವ್ಯವಸ್ಥೆಯನ್ನ ಭಾರತದಲ್ಲಿ ಜಾರಿಗೆ ತಂದಿದ್ದು ಯಾರಂತಂದ್ರೆ ಕಾರ್ನ್ ವಾಲಿಸ್. ಅವರ ಹೆಸರಲ್ಲೇ ಈ 3 ಸುಧಾರಣೆ ನೆನಪಿಟ್ಕೊಳ್ರಿ. ಕಾರ್ನ್ ವಾಲಿಸ್ ಖಾಯಂ ಜಮೀನ್ದಾರಿ, ನಾಗರಿಕ ಸೇವೆಗಳ ಪಿತಾಮಹ ಮತ್ತು ಪೊಲೀಸ್ ಸೂಪ್ರಿಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಜಾರಿಗೆ ತಂದಿದ್ದು ಲಾರ್ಡ್ ಕಾರ್ನ್ ವಾಲಿಸ್. ಅದನ್ನ ನೀವು ನೆನಪಿಟ್ಕೋಬೇಕು. 3ನೇ ಆಂಗ್ಲೋ ಮೈಸೂರು ವಾರ್ ಯಾವುದು ಒಪ್ಪಂದ ಅಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ. ಇನ್ನು ಕೊನೆಯ ಮೈಸೂರು ವಾರ 1799 ನಡೀತಾ ಹೋಗ್ತದೆ. ಇದರಲ್ಲಿ ಟಿಪ್ಪುವಿನ ಮರಣವಾಗುತ್ತೆ ಮೇ 4ಕ್ಕೆ. ಇದು ಏನಪ್ಪಾ ಅಂದ್ರ ರಾಜ ಅಮ್ಮಣಿ ಲಕ್ಷ್ಮಮ್ಮಣಿ ಜೊತೆ ಒಪ್ಪಂದವಾಗುತ್ತೆ. ಮೈಸೂರು 4 ಭಾಗವಾಗುತ್ತೆ. ಒಂದು ಬ್ರಿಟಿಷರಿಗೆ, ಒಂದು ಮೈಸೂರು ಸಂಸ್ಥಾನಕ್ಕೆ, ಒಂದು ಹೈದರಾಬಾದ್ ನಿಜಾಮಿಗೆ, ಒಂದು ಮರಾಠರಿಗೆ. ಅದನ್ನ ನಾವು ಕೂಡ ಕೊನೆದು ಕೂಡ ಶ್ರೀರಂಗಪಟ್ಟಣ ಅಂತೀವಿ. ಸರ್, ಇದರಲ್ಲಿ ಕೊಟ್ಟಂತಹ ಪುನಾ ಫ್ಯಾಕ್ಟ್ ಅಂತ ಕೊಟ್ಟಾರಲ್ಲ ಸರ್, ಈ ಪುನಾ ಫ್ಯಾಕ್ಟ್ ಅಂದ್ರೆ ಇದು ದುಂಡು ಮೇಜಿನ ಸಮಯಕ್ಕೆ ಸಂಬಂಧಪಟ್ಟಂತೆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ 2ನೇ ದುಂಡು ಮೇಜಿನ ಸಂಬಂಧಪಟ್ಟಂತೆ ಕೋಮುವಾದ ತೀರ್ಪನ್ನ ಹೊರಡಿಸ್ತಾ ಬರ್ತಾನೆ. ಭಾರತಕ್ಕೆ ಬಂದಂತ ಗಾಂಧೀಜಿ ಅದರ ವಿರುದ್ಧ ಯರವಾಡ್ ಜಿಲ್ಲೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಅವಾಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ನಡೆದಂತಹ ಒಪ್ಪಂದ ಪುನಾ ಫ್ಯಾಕ್ಟ್ ಒಪ್ಪಂದ. ಆ ಒಪ್ಪಂದ ಬಗ್ಗೆ ಮಾತಾಡ್ತಾ ಬರ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರ. ಸರ್, ಹಾಗಾದ್ರೆ ಮೈಸೂರು ಬಗ್ಗೆ, ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ನಾವು ತಿಳಿದುಕೊಳ್ಳುವುದೇ ಆದ್ರೆ ದ ಮೇನ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಓಕೆನಾ? ಒಂದು ಪ್ರಶ್ನೆ ಬಂದಾಗ ಮತ್ತೆ ಆಮೇಲೆ ಮುಂದಿನ ಪ್ರಶ್ನೆಗೆ ಹೋಗ್ಬೇಕು. ಮೈಸೂರು ಬಗ್ಗೆ ಒಂಚೂರು ಮಾತಾಡ್ತಾ ಬರ್ತೀನಿ. ಮೈಸೂರಿನ ಒಡೆಯರು ಅಂತಂದಾಗ ಈ ಸ್ಥಾಪನೆಯಾದ ವರ್ಷ 1399ರಲ್ಲಿ ಮೈಸೂರಿನ ಒಡೆಯರು ಸ್ಥಾಪನೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಫಸ್ಟ್ ಒನ್. 2ನೇ ಕಾನ್ಸೆಪ್ಟ್, ಈ ಮನೆತನದ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಅನ್ನುವಂತ ವಿಚಾರ ನಮ್ಗೆ ಗೊತ್ತಿರಬೇಕು. ಮೈಸೂರಿನ ಮೂಲ ಎಲ್ಲಿಂದ ಬಂದಿದ್ದಾರೆ ಇವರು? ನಮ್ಮ ಮೈಸೂರಿನ ಇವರು ದ್ವಾರಕೆಯಿಂದ, ಗುಜರಾತಿನ ದ್ವಾರಕೆಯವರ ಮೂಲ ಅನ್ನುವಂಥದ್ದು ಗೊತ್ತಿರಬೇಕು. ದ್ವಾರಕೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಿರಬೇಕು, ಮೈಸೂರಿನ ಹಳೆ ಹೆಸರೇನು ಅಂತ ಕೇಳಿದ್ರೆ ಮಹಿಷ ಮಂಡಲ ಅಥವಾ ಮಹಿಷಾಪುರ, ಮಹಿಷ ಮಂಡಲ ಅನ್ನುವಂಥ ವಿಚಾರ ನಮ್ಗೆ ಗೊತ್ತಿರ್ಬೇಕು. ಮಹಿಷ ಮಂಡಲ. ಇನ್ನು ಮೈಸೂರಿನ ಲಾಂಛನ ಏನಾಗಿತ್ತು? ಪ್ರತಿಯೊಂದು ಸಾಮ್ರಾಜ್ಯಕ್ಕೆ ಲಾಂಛನ ಅದಾವ. ಫಾರ್ ಎಕ್ಸಾಂಪಲ್ ಶಾತವಾಹನರಿಗೆ ವರುಣಾದ, ಗಂಗರಿಗೆ ಮದಗಜಾದ,
ಹೊಯ್ಸಳರಿಗೆ ಹುಲಿಯದ, ಚೋಳರಿಗೆ ಹುಲಿಯದ. ಪ್ರತಿಯೊಂದು ಸಾಮ್ರಾಜ್ಯ ತನ್ನದೇ ಆದಂತಹ ಲಾಂಛನ. ಈಗ ನಮ್ಗೆ ಬಾದಾಮಿ ಚಾಲುಕ್ಯರು ಅಂತ ಬಂದಾಗ ಸಿಂಹ ಹೊಂದಿದ್ದಾರೆ. ರಾಷ್ಟ್ರಕೂಟರು ಬಂದ್ರೆ ಎಡಮುಖದ, ರಾಷ್ಟ್ರಕೂಟರು ಬಂದ್ರೆ ಗಂಡ. ಇನ್ನ ನಮ್ದು ಗಂಡ ಬೇರುಂಡ ಯಾವುದು? ಮೈಸೂರಿನ ಒಡೆಯರ್ದು ಗಂಡ ಬೇರುಂಡ ಎನ್ನುವಂತ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಮಗ ಗೊತ್ತಿರಬೇಕು. ಹಾಗೆ ಸರ್ ಹಾಗಾದ್ರೆ ಮೈಸೂರಿನ ಒಡೆಯರು 1399 ಅಂತೀರಿ, ನಾವಿವ್ರದ್ದು ಓದೋದು 15ನೇ ಶತಮಾನದ ನಂತರ. ಅಂದ್ರೆ ನಮಗೆ 1ನೇ ರಾಜ ಒಡೆಯರ್ ಕಾಲದಿಂದ ಇವ್ರು ಫೇಮಸ್ ಆಗ್ತಾ ಬರ್ತಾರೆ. 1ನೇ ರಾಜ್ ಒಡೆಯರ್ ಕಾಲದಿಂದ ತುಂಬಾ ಮೆಚುರಿಟಿ ಆಗ್ತಾ ಬರ್ತಾರೆ. ಯಾರು? ನಮಗೆ ಮೈಸೂರಿನ ಒಡೆಯರು. 1ನೇ ರಾಜ ಒಡೆಯರ್ ಒಂದ್ 3 ಪಾಯಿಂಟ್ ಹೇಳ್ಬೇಕಂದ್ರೆ, ಈತ 1610ರಲ್ಲಿ ದಸರಾ ಉತ್ಸವನ ಮತ್ತೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ದಸರಾ ಉತ್ಸವ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಅರ್ಥ. ಚಾಮುಂಡಿ ದೇವಸ್ಥಾನವನ್ನ ಈತ ಕಟ್ಟಿಸ್ತಾ ಬರ್ತಾನೆ. ವೈರಮುಡಿ ಕಿರೀಟವನ್ನ ಚಲುವನಾರಾಯಣ ಸ್ವಾಮಿಗೆ ಕೊಡ್ತಾ ಬರ್ತಾನೆ ಅನ್ನುವಂಥದ್ದು. ಇವನ ನಂತರ ನಮಗೆ ಮತ್ತೆ ಮೈಸೂರು ಸಂಸ್ಥಾನದಲ್ಲಿ ಕಂಠೀರವ ನರಸರಾಜ ಒಡೆಯರ್ ಬರ್ತಾ ಹೋಗ್ತಾರೆ. ಕಂಠೀರವ ನರಸರಾಜ ಒಡೆಯರ್ ಅಂತ ಹೇಳ್ತಾ ಬರ್ತೀವಿ. ಕಂಠೀರವ ನರಸರಾಜ ಒಡೆಯರ್ ಅಂತ ನೋಡ್ತಾ ಬರ್ತೀವಿ. ಇವರಿಗೆ ಸಂಬಂಧಪಟ್ಟಂತೆ ಈತನ ಮಲ್ಲ ಯುದ್ಧದಲ್ಲಿ ಫೇಮಸ್. ಈತನ ಬಿರುದು ರಣಧೀರ ಅಂತಿರುತ್ತೆ. ರಣಧೀರ ಅಂತಿರುತ್ತೆ. ಈತ ಜಾರಿಗೆ ತಂದಂತ ನಾಣ್ಯ ಒಂದು ಕಂಠೀರವ ಪಣಂ ಅಂದ್ರೆ ಇದೊಂದು ಚಿನ್ನದ ನಾಣ್ಯವಾಗಿತ್ತು. ಇನ್ನೊಂದು ತಾಮ್ರದ ನಾಣ್ಯ ಆನೆ ಕಾಸು ಎಂಬ ತಾಮ್ರದ ನಾಣ್ಯವನ್ನ ಈತ ಜಾರಿಗೆ ತರ್ತಾನೆ. ಈ 2 ಪಾಯಿಂಟ್ ಸಾಕು. ನೀವು ನಂತರ ನಮ್ಗೆ ಮೈಸೂರಲ್ಲಿ ಒಂಚೂರು ನೆನಪಿಡ್ಬೇಕು ಅಂತಂದ್ರೆ ನಮ್ಗೆ ದೊಡ್ಡ ದೇವರಾಜ ಒಡೆಯರ್ ಅಂತ ನೋಡ್ತಾ ಬರ್ತೀವಿ. ದೊಡ್ಡ ದೇವರಾಜ ಒಡೆಯರ್ ಸಂಬಂಧಪಟ್ಟಂತೆ ಏನ್ ನೆನ್ಪಿಡ್ಬೇಕು ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್, ಈತ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನ ಹಾಕಿಸಿದ ಅನ್ನುವಂಥದ್ದು ನಮಗೆ ನೆನಪಿಡಬೇಕು. ಯಾರು? ದೊಡ್ಡ ದೇವರಾಜ ಒಡೆಯರ್. ಎಕ್ಸಾಮ್ ದೃಷ್ಟಿಯಿಂದ ಮತ್ತೊಂದು ಪಾಯಿಂಟ್ ಯಾವ್ದಪ್ಪ? ಚಿಕ್ಕ ದೇವರಾಜ ಒಡೆಯರ್ ಅಂತ ಬರ್ತಾ ಹೋಗ್ತಾರೆ. ಚಿಕ್ಕ ದೇವರಾಜ ಅಂತಂದಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಬರ್ತಾರೆ ಎಕ್ಸಾಮ್ ದೃಷ್ಟಿಯಿಂದ. ಇಡೀ ಮೈಸೂರು ಸಂಸ್ಥಾನದಲ್ಲಿ ಒಡೆಯರ್ ಪೈಕಿ ಅತ್ಯಂತ ಪ್ರಸಿದ್ಧ ಒಡೆಯ ಅಂದ್ರೆ ಚಿಕ್ಕ ದೇವರಾಜ ಒಡೆಯರ್ ಅನ್ನುವಂಥದ್ದು. ಇವ್ರಂತ ಬಂದಾಗ ಇವ್ರ ಬಿರುದುಗಳು ತುಂಬಾ ಫೇಮಸ್. ಇವರನ್ನ ನಾವು ನವಕೋಟಿ ನಾರಾಯಣ ಅಂತ ಕರಿತಿದ್ರು. ಏನಂತಿದ್ರು? ನವಕೋಟಿ ನಾರಾಯಣ ಅಂತ ಕರಿತಿದ್ರು. ಅಷ್ಟೇ ಅಲ್ಲದೆ ಅಪ್ರತಿಮ ವೀರ ಅಂತ ಕೂಡ ಕರಿತಿದ್ರು. ಇವರನ್ನ ಅಪ್ರತಿಮ ವೀರ ಅಂತ ಕರಿತಿದ್ರು. ಇನ್ನ ಮಹಾರಾಷ್ಟ್ರ ಭೂಪಾಲ ಜಾಲ ರಿಪು ಅಂತ ಕರಿತಿದ್ರು. ಇನ್ನೊಂದೇನಪ್ಪಾ ಅಂತಂದ್ರ ಇವರನ್ನ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ರಾಜ ಜಗದೇಕ ಅನ್ನುವಂತ ಹೆಸರಿತ್ತು. ರಾಜ ಜಗದೇಕ ಎಂಬ ಹೆಸರನ್ನು ಕೂಡ ಇವರಿಗೆ ಹೊಂದಿತ್ತು. ಇವರು ಮರಾಠರನ್ನ ಪದೇ ಪದೇ ಸೋಲಿಸಲಿಕ್ಕಾಗಿ ಇವರನ್ನ ಏನಂತ ಕರಿತಿದ್ರು? ಮಹಾರಾಷ್ಟ್ರ ಭೂಪಾಲ ಜಾಲ ರಿಪು ಅಂತಿದ್ರು. ಇನ್ನ ಮರಾಠರ ಶಿವಾಜಿಯನ್ನ ಸೋಲಿಸಲಿಕ್ಕಾಗಿ ಅಪ್ರತಿಮ ವೀರ ಇತ್ತು. ಇನ್ನು ತನ್ನ ಆಸ್ತಿಯಲ್ಲಿ 9 ಕೋಟಿ ಹಣವನ್ನ ಇತ್ತ ಸಂಗ್ರಹಿಸಿದ್ರಿಂದ ನವಕೋಟಿ ನಾರಾಯಣ. ಇನ್ನ ರಾಜ ಜಗದೇಕ ಯಾಕಂದ್ರೆ ಔರಂಗಜೇಬನಿಗೆ ಒಂದಿಷ್ಟು ಹಣ ಉಡುಗೊರೆ ಎಲ್ಲ ಏನಪ್ಪಾ ಅಂದ್ರೆ ಕೊಡೋದ್ರಿಂದ ರಾಜ ಜಗದೇಕ ಅಂತ ಕರಿತಾ ಬರ್ತಾನೆ. ಅದಾದ ನಂತರ ಈತ ಆಡಳಿತಕ್ಕಾಗಿ ಅಟಾರ ಕಚೇರಿಯನ್ನ ಜಾರಿಗೆ ತಂದಿರ್ತಾನೆ. ಏನ್ ತಂದಿರ್ತಾನೆ? ಅಟಾರ ಕಚೇರಿಯ ವ್ಯವಸ್ಥೆಯನ್ನ ಜಾರಿಗೆ ತಂದಿರ್ತಾನೆ. ಪ್ರಸ್ತುತ ಇವತ್ತಿನ ಹೈಕೋರ್ಟ್ ನ ಅವತ್ತಿನ ಅಟಾರ ಕಚೇರಿಗಿತ್ತು. ನಂತರ ಬಾರಾಬಲುತಿ ಪದ್ಧತಿಯನ್ನ ಜಾರಿಗೆ ತಂದಿರ್ತಾನೆ. ಅಂದ್ರೆ ರಾಜ್ಯಗಳನ್ನ 12 ಭಾಗ ಮಾಡಿ ಆಡಳಿತ ಮಾಡಿರ್ತಾನೆ. ಬಾರಾಬಲುತಿ ಪದ್ಧತಿಯನ್ನ ಈತ ಜಾರಿಗೆ ತಂದಿರ್ತಾನೆ. ಯಾರು? ನಮ್ಮ ಚಿಕ್ಕ ದೇವರಾಜ ಒಡೆಯರ್. ಇನ್ನು ಚಿಕ್ಕ ದೇವರಾಜ ಒಡೆಯರ್ ಅಂತ ನಾವು ಕಾನ್ಸೆಪ್ಟ್ ಇನ್ನೊಂಚೂರು ಬಂದ್ರೆ, ಈತ ಸ್ವತಃ ಸಾಹಿತಿ ಆಗಿದ್ದ. ಚಿಕ್ಕ ದೇವರಾಜ ಭಿನ್ನಪ ಎಂಬ ಕೃತಿಯನ್ನ ಬರ್ಕೊಂಡಿದ್ದ. ಇವನ ಆಸ್ಥಾನದಲ್ಲಿ ತಿರುಮಲಾರೆ ಚಿಕ್ಕ ದೇವರಾಜ ವಂಶಾವಳಿ ಎಂಬ ಕೃತಿಯನ್ನ ಬರೆದಿದ್ದ. ಇವನ ಆಸ್ಥಾನದಲ್ಲಿದ್ದಂತ ಸಿಂಗರಾರೆ ಕರ್ನಾಟಕದ ಮೊದಲ ಭಾಷಾಂತರ ನಾಟಕ ಮಿತ್ರವಿಂದ ಗೋವಿಂದ ಬರೆದಿದ್ದ. ಇವನ ಆಸ್ಥಾನದಲ್ಲಿದ್ದಂತಹ ವಿದ್ವಾಮಣಿ ಅಂತಂತಹ ಯಾರ ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಬರೆದಿದ್ದಳು. ಯಾರ ಆಸ್ಥಾನದಲ್ಲಿ ಇವರೆಲ್ಲ ನೋಡ್ತಾ ಬರ್ತೀವಿ? ಚಿಕ್ಕ ದೇವರಾಜ ಒಡೆಯರ್. ಅಷ್ಟೇ ಅಲ್ಲದೆ ಚಿಕ್ಕ ದೇವರಾಜ ಒಡೆಯರು ಈ ಔರಂಗಜೇಬನ ದಂಡನಾಯಕನಾದಂತ ಖಾಸಿಂ ಖಾನು ಬೆಂಗಳೂರನ್ನ ಗೆದ್ದಾಗ ಈ ಖಾಸಿಂ ಖಾನ್ ಪುನಃ ಉತ್ತರ ಭಾರತಕ್ಕೆ ಹೋಗುವ ಸಂದರ್ಭದಲ್ಲಿ ಬೆಂಗಳೂರನ್ನ ಯಾರಿಗೆ ಮಾರ್ತಾನೆ ಅಂತಂದ್ರೆ ನಮ್ಮ ಚಿಕ್ಕ ದೇವರಾಜ ಒಡೆಯರಿಗೆ ಮಾರ್ತಾ ಹೋಗ್ತಾನೆ. ಎಷ್ಟು ಲಕ್ಷ ಕೊಟ್ಟು ತಗೊಂಡ್ರೆ ಬೆಂಗಳೂರನ್ನ 3 ಲಕ್ಷ ರೂಪಾಯಿ ಕೊಟ್ಟಿನಪ್ಪ ಅಂದ್ರ ಅದನ್ನ ಖರೀದಿ ಮಾಡಿದಾನೆ. ನಮ್ಮ ಕಾನ್ಸೆಪ್ಟ್ ಕೂಡ ನಮ್ಗೆ ಗೊತ್ತಿರಬೇಕು. ಇದಿಷ್ಟೇನಪ್ಪ ಅಂದ್ರ ಈ ಮೈಸೂರಿನ ಒಡೆಯರ್ ಬಂದಾಗ ಈ ರೀತಿ ಒಂದಿಷ್ಟು ಪಾಯಿಂಟ್ ಗಳನ್ನ ಮಾಡ್ಕೊಂಡು ನಾವೇನ್ ಮಾಡ್ಬೇಕು? ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಅದಾದ ನಂತರ ಮೈಸೂರಿನಲ್ಲಿ ಮತ್ತೆ ನಮ್ಗೆ ಏನಪ್ಪಾ ಅಂದ್ರ ಇವ್ರ ನಂತರ ಏನಾಗತ್ತೆ? ನಮಗೆ ಮೈಸೂರು 4 ಭಾಗ ಆಗತ್ತೆ. ಇದಾದ ನಂತರ ನಮಗೆ ಒಂದಿಷ್ಟು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವ್ರ ನಂತರ ಬರ್ತಾ ಹೋಗ್ತಾರೆ. ಟಿಪ್ಪು ಸುಲ್ತಾನ್ ಮತ್ತು ಹೈದರಾಬಾದಿಯ ನಂತರ ಮೈಸೂರು ಸಂಸ್ಥಾನ ಮತ್ತೆ 4 ಭಾಗ ಆಗತ್ತೆ. ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರ್ತಾ ಹೋಗ್ತಾನೆ. ಅಲ್ಲಿ ಒಂದಿಷ್ಟು ಬಿದನೂರು ದಂಗೆ ಆಗತ್ತೆ. ಬೂದಿ ಬಸಪ್ಪ ಅಥವಾ ಸಾಗರಮಲ್ಲ ಅಂತ ಕೇಸಿ ಏನಪ್ಪಾ ಅದು ಒಂದಿಷ್ಟು ನಗರ ಖಾಬಿಂದ ಎಂಬ ಒಂದು ಖಳನಾಯಕನ ಒಂದು ಇದರಿಂದ ಏನಾಗತ್ತೆ? ಮೈಸೂರು ಮತ್ತೆ ಮಾರ್ಕ್ಸ್ ಕಮಿಷನರ್ ಆಡಳಿತಕ್ಕೆ ಒಳಪಡುತ್ತೆ. 1831ರಿಂದ 1881 ಗಂಟ ಸುಮಾರು 50 ವರ್ಷಗಳ ಕಾಲ ಏನಾಗುತ್ತೆ? ಕಮಿಷನರ್ ಆಡಳಿತವನ್ನ
ಬರುತ್ತೆ. ಅದರಲ್ಲಿ ಸುಮಾರು 6-7 ಕಮಿಷನರ್ ಆಡಳಿತ ಮಾಡ್ತಾರೆ. ಅದರಲ್ಲಿ ಲೂಯಿ ಬೆಂತಿಂಗ್ ಬೋರಿಂಗು ಮತ್ತು ಮಾರ್ಕ್ಸ್ ಕಬ್ಬನ್ ಬಗ್ಗೆ ನಾವು ಒಂಚೂರು ಜಾಸ್ತಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ದಿವಾನ್ ಬರ್ತಾ ಹೋಗ್ತಾರೆ. ದ ಫೇಮಸ್ ಏನಪ್ಪ ಅಂದ್ರೆ ದಿವಾನ್ ಪೂರ್ಣೇನ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ದಿವಾನ್ ಸಿ ರಂಗಚಾರ್ಲು ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅವನ ನಂತರ ಶೇಷಾದ್ರಿ ಅಯ್ಯರ್ ಅಂತೂ ಬಹಳಷ್ಟು ಅಧ್ಯಯನ ಮಾಡ್ಬೇಕು. ಯಾಕಂದ್ರೆ ನಮಗೆ ದಿವಾನ್ ಸಿ ರಂಗಚಾರ್ಲು ಒಂದು ಇಂಪಾರ್ಟೆಂಟ್ ಆಗ್ತದೆ, ಪ್ರಜಾಪ್ರತಿನಿಧಿಯನ್ನ ಕರ್ನಾಟಕ ಮೈಸೂರು ಸಂಸ್ಥಾನದಲ್ಲಿ ಜಾರಿಗೆ ತರಬೇಕೆಂಬ ಉದ್ದೇಶದಿಂದ ಮಾಡಿರ್ತಾನೆ. ಅದಾದ ನಂತರ ನಮಗೆ ಬೇಕಾಗಿದ್ದು ಏನ್ ಸರ್ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ದಿವಾನ್ ಕೆ ಶೇಷಾದ್ರಿ ಅಯ್ಯರ್. ಈತ ಮೈಸೂರಿನಲ್ಲಿ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾನೆ, ಮೈಸೂರಲ್ಲಿ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆ ಮಾಡ್ತಾನೆ, ಮೈಸೂರಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಈತ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಅದಾದ ನಂತರ ನಮಗೆ ಮತ್ತೊಬ್ಬ ದಿವಾನ ಬೇಕಂತ ದಿವಾನ ಟಿ ಆನಂದ್ ರಾವ್. ಇವ ಯಾಕೆ ಬೇಕಂತಂದ್ರೆ ಇವತ್ತಿನ ಮೈಸೂರು ಅರಮನೆ ನಿರ್ಮಾಣದ ಕರ್ತೃ ಯಾರಂದ್ರೆ ನಾವು ಟಿ ಆನಂದ್ ರಾವ್ ಅಂತ ನೋಡ್ತಾ ಬರ್ತೀವಿ. KRS ಕಣ್ಣಂಬಡಿ ಅಣೆಕಟ್ಟೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಟಿ ಆನಂದ್ ರಾವ್ ಅನ್ನುವಂತ ವಿಚಾರ. ಅದಾದ ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಏನ್ ಗೊತ್ತು, ನಾಲ್ವಡಿ ಕೃಷ್ಣರಾಜರ ಒಡೆಯರ್ ಕಾಲದಲ್ಲಿ 1912ರಿಂದ 1918 ಗಂಟೆ ಇವರು ಆಡಳಿತವನ್ನ ಮಾಡ್ತಿರ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂಬ ಬಿರುದಾಗಿರ್ಬೋದು ಮತ್ತು ಕೈಸರ್ ಈ ಹಿಂದೆ ಎಂಬ ಬಿರುದು ಸರ್ ಎಂ ವಿಶ್ವೇಶ್ವರಯ್ಯಗೆ ಬ್ರಿಟಿಷರು ಕೊಟ್ಟಿರ್ತಾರೆ. ಇವರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಎಂಬ ಹೆಸರನ್ನ ಇವರು ಹೊಂದಿರ್ತಾರೆ. ಇವರೇನಪ್ಪಾ ಅಂದ್ರ ನಾಲ್ವಡಿ ಕೃಷ್ಣರಾಜರ ಕಾಲದ ಅವಧಿಯಲ್ಲಿ 1913ರಲ್ಲಿ SBM ಅನ್ನ ಸ್ಥಾಪನೆ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿರ್ತಾರೆ. 1916ರಲ್ಲಿ ಮೈಸೂರಿನ ವಿಶ್ವವಿದ್ಯಾಲಯ ಆಗಿರ್ಬೋದು. 1923ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ಉಕ್ಕಿನ ಮತ್ತು ಕಬ್ಬಿಣ ಕೈಗಾರಿಕೆಯನ್ನ ಪ್ರಾರಂಭವನ್ನ ಮಾಡಿರ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಿಯ ಮಗನಾಗಿ 1861ರಲ್ಲಿ ಜನ್ಮವಾಗುತ್ತೆ. 1961ಕ್ಕೆ ಅವರು ಸಾಯ್ತಾ ಬರ್ತಾರೆ ಅನ್ನುವಂತ ವಿಚಾರವನ್ನು ಕೂಡ ನಾವು ಮಾತಾಡ್ತಾ ಬರ್ತೀವಿ. ಇವರು ಒಂದು ಮಾತು ಹೇಳ್ತಾ ಇರ್ತಾರೆ, ಕೈಗಾರಿಕೆ ಇಲ್ಲವೇ ವಿನಾಶ ಅಥವಾ ಯೋಚಿಸಿರಿ ಇಲ್ಲವೇ ಸಾಯಿರಿ ಅಂತ ಹೇಳ್ತಾ ಬರ್ತಾರೆ. ಇವ್ರದ್ದು ಏನಪ್ಪಾ ಅಂದ್ರೆ ಇವ್ರ ಜನ್ಮದಿನವನ್ನ ಸೆಪ್ಟೆಂಬರ್ 15 ಪ್ರತಿ ವರ್ಷ ಏನು ಇಂಜಿನಿಯರ್ ಡೇ ಆಗಿ ನಾವು ಆಚರಣೆ ಕೂಡ ಮಾಡ್ತಾ ಬರ್ತೀವಿ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರ ಅಂತ ವಿಚಾರ ಗೊತ್ತಿರಬೇಕು. ಇನ್ನು ಇವ್ರ ಕೃತಿಗಳು ದ ಪ್ಲಾನೆಟ್ ಫಾರ್ ಎಕನಾಮಿಕ್ ಇಂಡಿಯಾ ಆಗಿರ್ಬೋದು, ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ ಆಗಿರ್ಬೋದು, ಇವರ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಆಗಿರ್ಬೋದು, ಬಹಳಷ್ಟು ಸಾಧನೆ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಮತ್ತು ಮಿಲ್ಲರ್ ಕಮಿಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನ್ ಮಾಡ್ತಾ ಹೋಗ್ತಾರೆ, ರಾಜೀನಾಮೆ ಕೊಡ್ತಾರೆ. ಇವರ ನಂತರ ದಿವಾನ್ ಅರಸು ಬರ್ತಾ ಹೋಗ್ತಾನೆ ಅನ್ನೋ ವಿಚಾರವನ್ನು ಮಾತಾಡ್ತಾ ಬರ್ತೀವಿ. ಅದಾದ ನಂತರ ಮುಂದೆ 1947ಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ಸಂಸ್ಥಾನ ಏನಾಗುತ್ತೆ, ನಮ್ಮ ಭಾರತ ಒಕ್ಕೂಟಿಗೆ ಸೇರ್ಪಡೆ ಆಗುತ್ತೆ. ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದಂತ ಮೊದಲ ಸಂಸ್ಥಾನ ಅಂತ ಕೇಳಿದ್ರೆ ನಮಗೆ ಹೈದರಾಬಾದ್ ನಿಜಾಮ ಸಂಸ್ಥಾನ ಅನ್ನುವಂಥದ್ದು. ನಮ್ಮ ಮೈಸೂರು ಸಂಸ್ಥಾನ ಕೂಡ 1799 ನಂತರ ಟಿಪ್ಪುವಿನ ಮರಣದ ನಂತರ ಏನಾಗುತ್ತೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿರುತ್ತೆ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ ಪದ್ಧತಿ ಜಾರಿಗೆ ತಂದಿದ್ದು ಲಾರ್ಡ್ ಡಾಲ್ಹೌಸಿ. ಈ ಒಂದು ಪದ್ಧತಿಯ ಅನುಸಾರದಲ್ಲಿ ಯಾವ ಒಂದು ಸಂಸ್ಥಾನ ಒಳಗಾಗಿತ್ತು ಅಂದ್ರೆ ಸತಾರ ಎನ್ನುವಂತ ವಿಚಾರ ಗೊತ್ತಿರಬೇಕು. ಹೀಗೆ ಒಂದು ಪ್ರಶ್ನೆ ಬಂದಾಗ ನೀವು ಇಷ್ಟೆಲ್ಲ ರೀಕಾಲ್ ಮಾಡಿದ್ದೇ ಆಗಿದ್ರೆ, ಒಂದು ಪ್ರಶ್ನೆಗೆ ಇಷ್ಟೆಲ್ಲ ನಿಮಗೆ ಉತ್ತರ ಒತ್ತಿಂದ ನೀವು ನೆನಪಿಸಿಕೊಂಡ್ರೆ 100% ನೀವು ಗೆಲ್ತಾ ಬರ್ತೀರಿ. ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಗೊಂದಲ ಇದೆ, ನಾನು ಯಾವ ಪುಸ್ತಕವನ್ನ ಓದಬೇಕು, ಹೇಗೆ ಪಾಸ್ ಆಗಬೇಕು ಎನ್ನುವ ವಿಚಾರ ಬಹಳಷ್ಟು ವಿದ್ಯಾರ್ಥಿಗಳ ಗೊಂದಲ ಇದೆ. ಒಂದು ಮಾತು ಹೇಳ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ 6 ಪುಸ್ತಕ ಸಾಕು ಗೆಲ್ಲುವುದಕ್ಕೆ. 10 ಪುಸ್ತಕವನ್ನು 10 ಬಾರಿ ಓದಿದರೂ ವ್ಯರ್ಥ. ಒಂದು ಪುಸ್ತಕವನ್ನ 10 ಬಾರಿ ಓದಿದ್ರೆ ಅರ್ಥ. ನೆನಪಿಟ್ಟುಕೊಳ್ರಿ ಇದು, ಈ ಸೆಂಟೆನ್ಸ್ ಅನ್ನ. 10 ಪುಸ್ತಕವನ್ನ 10 ಬಾರಿ ಓದಿದ್ರೆ ವ್ಯರ್ಥವಾಗುತ್ತೆ. ಒಂದು ಪುಸ್ತಕವನ್ನ 10 ಬಾರಿ ಓದಿದ್ರೆ ಬೇಗ ಅರ್ಥವಾಗುತ್ತೆ. ಈ ಕಾನ್ಸೆಪ್ಟ್ ನೆನಪಿಟ್ಟುಕೊಂಡ್ರು ಏನ್ ಮಾಡ್ರಿ, ಈ ನೀವು ಮಾರ್ಕೆಟ್ ಅಲ್ಲಿ ಬರುವಂತಹ ಒಂದೇ ಪುಸ್ತಕದಲ್ಲಿ 40 ಪ್ರಶ್ನೆ ಬರ್ತಾವ ಅಂತ ಹೇಳಿರ್ತಾರಲ್ಲ, ಅಂತ ಪುಸ್ತಕ ಸತ್ರು ತಗೋಬೇಡ. ಯಾಕಂದ್ರೆ ಒಂದು ಪುಸ್ತಕದಿಂದ 40 ಪ್ರಶ್ನೆ ಎಂತಾವ್ ಬಂದಾವ ಅನ್ನೋದು ಇನ್ನೊಂದು ಪಾಯಿಂಟ್ ಹೇಳುತ್ತೇನೆ. ಭಾರತದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ದೆಹಲಿ. ನೀ ಆ ಪುಸ್ತಕ ಓದ್ರೂ ಆನ್ಸರ್ ಆಗ್ತಿ, ಓದ್ದೆ ಇದ್ರೂ ಆನ್ಸರ್ ಆಗ್ತಿ. ದೆಹಲಿ ಸುಲ್ತಾನರ ಸ್ಥಾಪಕರು ಯಾರು? ಕುತುಬೋದಿನ್ ಐಬಕ್. ಆ ಪುಸ್ತಕ ಓದ್ರೂ ಹಾಕ್ತಿ, ಓದ್ದೇ ಉದ್ರ ಹಾಕ್ತಿ. ಮೊಘಲರ ಸ್ಥಾಪಕರು ಯಾರು? ಬಾಬರ್. ಆ ಪುಸ್ತಕ ಓದ್ರೂ ಹಾಕ್ತಿ, ಓದ್ದಿದ್ರು ಹಾಕ್ತಿ. ಇದ್ರ ಅರ್ಥ ಸರ್ ಹಾಗಾದ್ರೆ 6 ಪುಸ್ತಕ ಯಾವ ಸರ? ಒಂದು ಹಿಸ್ಟ್ರಿ ಆರ್ ಮಂಜುನಾಥ್ ಸಾಕು. ಅದನ್ನ PC ಟು PSI FD SD ಮತ್ತೆ UPSC ಅಂದಿಲ್ಲ, ನೆನಪಿಟ್ಟುಕೊಳ್ಳಿ. PC ಟು PSI FD SD ಗೆ ಸಂಬಂಧಪಟ್ಟಂತೆ. ಇನ್ನು ಜಿಯೋಗ್ರಫಿ ಒಂದು ಬಡೇಮಯ್ಯ ಬರುವಂತಹ ಪುಸ್ತಕ. ಸೈನ್ಸ್ KM ಸುರೇಶ್ ಸರ್ದು. ಇನ್ನು ಎಕಾಲಜಿ ಭೈರಪ್ಪ ಸರ್ದು. ಇನ್ನು ಕರೆಂಟ್ ಇವೆಂಟ್ಸ್ ಪ್ರಜಾವಾಣಿ ನ್ಯೂಸ್ ಪೇಪರ್. ಇನ್ನು IC ಗಂಗಾಧರ್ ಸರ್ ಬರೆದಂತಹ ಭಾರತ ಸಂವಿಧಾನ. ಈ ಒಂದು 6 ಪುಸ್ತಕಗಳು. ಎಷ್ಟು ಸೋರ್ಸ್ ಕಡಿಮೆ ಇರುತ್ತೋ ಅಷ್ಟು ಓದಿದ್ ನೆನಪಿರುತ್ತೋ. ನೀವೇನ್ ಮಾಡ್ತೀರಿ, ಒಂದು ಸೋರ್ಸ್ ಅನ್ನ ಗುಡ್ಡೆ ಹಾಕೋಕತ್ತೀರಿ. ನೀವು ಪುಸ್ತಕ ಕಲೆಕ್ಟರ್ ಆಗ್ಬೇಕಂತ ಬಂದಿದ್ದೀರಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕಂತ ಬಂದಿರಿ ಅನ್ನೋದು ಮೊದಲು ನೆನಪಿಟ್ಕೊಳ್ಳಿ.
ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗೋನು ಪುಸ್ತಕ ಕಡಿಮೆ ಕಲೆಕ್ಟ್ ಮಾಡ್ಕೊತಾನೆ, ಪುಸ್ತಕ ಕಲೆಕ್ಟರ್ ಆಗೋನು ಪುಸ್ತಕ ಜಾಸ್ತಿ ಕಲೆಕ್ಟ್ ಮಾಡ್ಕೊತಾನೆ. ಪುಸ್ತಕ ಜಾಸ್ತಿ ಯಾಕಂದ್ರೆ ನೀವೊಂದು ಯಾವ್ದಾದ್ರು ಮಾರ್ಕೆಟ್ ಹೋದ್ರೆ, ಯಾವ್ದಾದ್ರು ಅಂಗಡಿಗೆ ಹೋದ್ರೆ ಆ ಪುಸ್ತಕಗಳ ಸುರಿಮಳೆನೇ ಅದಾವ. ಒಂದು ಇತಿಹಾಸ ತಂದ್ರೆ ಹಿಂಗ್ ಲೈನ್ ಹಿಡಿದು ಸಿಗ್ತಾವ. ಹಿಸ್ಟ್ರಿ ಒಂದು 20 ಮಂದಿ ಲೆಕ್ಚರ್ಗಳು ಬಂದಿದ್ದಾರೆ, ಎಕನಾಮಿಕ್ಸ್ ಒಂದು 20 ಜನ ಲೆಕ್ಚರ್ ಬಂದಿದ್ದಾರೆ, ಪೊಲಿಟಿಕ್ ಒಂದು 20 ಜನ ಲೆಕ್ಚರ್ ಬಂದಿದ್ದಾರೆ. ಪ್ರತಿ ಸಬ್ಜೆಕ್ಟ್ಗೂ 20 ಪುಸ್ತಕ ಎದುರಿಟ್ಟಿರ್ತಾನೆ. ಯಾವ ಪುಸ್ತಕ ತಗೊಂಬಮ್ಮಿ, ಯಾವ ಪುಸ್ತಕ ತಗೊಂಡ್ರು ಪಾಸ್ ಆಗ್ತಿದ್ರು, ಯಾವ್ದಾದ್ರು ತಗೋ ಸಬ್ಜೆಕ್ಟ್ ಒಂದೇ ಪುಸ್ತಕ ತಗೋ. ಯಾಕಂದ್ರೆ ಎಲ್ಲಾನು ಕಂಟೆಂಟೇ ಬರಿಬೇಕು, ಮಿಸ್ ಆಗಿ ಯಾನೋ ಬರೀ ಹುಡುಗರು ತಲೆ ಆಗೋದೊಂದು, ಓ ಈ ಪುಸ್ತಕ ಹೋದ್ರೆ ಪಾಸ್ ಆಗ್ತೀನಿ, ಆ ಪುಸ್ತಕ ಹೋಗ್ತೀರಿ, ಎಲ್ಲಾ ಪುಸ್ತಕದಾಗ ಎಲ್ಲಾ ಅವೇ ಬರಿಬೇಕು. ದೆಹಲಿ ಸುಲ್ತಾನ್ರ ಸ್ಥಾಪಕರು ಯಾರು ಬರಿಬೇಕು, ಬೇಕೇ ಬರಿಬೇಕಾ? 14ನೇ ಆರ್ಟಿಕಲ್ ಅಂದ್ರೆ ಏನು ಬರಿಬೇಕು? ಕಾಲಿನ ಮುಂದೆ ಎಲ್ಲರೂ ಸಮಾನರು, ಸಮಾನ ರಕ್ಷಕರಂತ ಬರಿಬೇಕು. ಏನಾದ್ರೂ ಏನಂದ್ರೆ ಹೊಸದ ವಿಶೇಷತೆ ಬರೆಯಕ್ಕಾಗತ್ತಾ? ಹಾಗಿಸಿ ಸೋರ್ಸ್ ಕಡಿಮೆ ಮಾಡ್ಕೊಳ್ರಿ. ಒಂದೇ ಪುಸ್ತಕದಲ್ಲಿ ಗೆಲ್ತೀನಿ ಅಂತ ಯಾವತ್ತೂ ಹೋಗ್ಬೇಡಿ. ನೀವೇನ್ ಮಾಡ್ತೀರಿ, ನನ್ನ ಪುಸ್ತಕ ಹೆಸರುಗಳು ಹೇಳಲ್ಲ ಯಾವು, ಯಾಕಂದ್ರೆ ಅವ್ರವ್ರ ಲೆಕ್ಚರ್ ಅವ್ರವ್ರಿಗೆ ಅನಿಸಿದವ್ರು ಬರಿತಾ ಹೋಗ್ತಾರ. ಒಂದು ಪುಸ್ತಕದಿಂದ 40 ಪ್ರಶ್ನೆ ಬಂದಾವಂತ ತಿಳ್ಕೊಂಡ್ ಯಾವದ್ರ ಪುಸ್ತಕ ತಗೊಂಡು ಓದ್ರಿ, ನೀವು 40 ವರ್ಷದ ನೌಕರಿ ಸಿಗಲ್ಲ. ಮೊದ್ಲೇ ಹೇಳಕತ್ತೀವಿ. ಆ ಒಂದು ಪುಸ್ತಕ ಯಾವಾಗ ಓದಬೇಕು ಅಂದ್ರೆ ಎಕ್ಸಾಮ್ 3-4 ದಿವಸದಾಗ ಜಸ್ಟ್ ರಿವಿಷನ್ ಮಾಡಕ್ಕಿರುವಂತಹ ಪುಸ್ತಕ. ನಮ್ಮ ಹುಡುಗರು ಏನ್ ಮಾಡ್ತಾರೆ, ಓ ಯಾವ್ದೋ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ದಲ್ಲೋ ವಾಟ್ಸಪ್ ಅಲ್ಲಿ ಹಾಕಿರ್ತಾರೆ, ನನ್ನ ಪುಸ್ತಕದಿಂದ 42 ಪ್ರಶ್ನೆಗಳು ಬಂದಿದ್ದಾವೆ. 42 ಪ್ರಶ್ನೆ ಪಾಸ್ ಆಗ್ತಿರಲ್ಲೋ, ಇನ್ನು ಹಾಗಾದ್ರೆ ಇನ್ನು 30 ಪ್ರಶ್ನೆ ಬೇಕಲ್ಲ ಪಾಸ್ ಆಗಲ್ಲ. ಯಾವ ಎಲ್ಲಿ ಬಂದಾವ ಅವು? ಈ ಪುಸ್ತಕ ಯಾವ್ದ ಸಿಗಲ್ಲ. ಅದಕ್ಕಾಗಿ ಒಂದು ಸರಿ ಪುಸ್ತಕ ತಗೊಳ್ಳೋದ್ರಲ್ಲಿ ಹುಷಾರಾಗಿರಿ. ಯಾಕಂದ್ರೆ ಸಶಸ್ತ್ರ ತುಂಬಾ ಇಂಪಾರ್ಟೆಂಟ್. ಯುದ್ಧಕ್ಕೆ ಹೋದಾಗೆ ಸಶಸ್ತ್ರ ಯಾರ ಬಲ್ ಪ್ರಬಲ ಆಗಿರ್ತಾವೋ ಅವನೇ ಗೆಲ್ತಾ ಬರ್ತಾನೆ. ಫಾರ್ ಎಕ್ಸಾಂಪಲ್, ಯಾಕೆ ಒಂದ್ ಇತಿಹಾಸದ ನೋಡ್ರಿ, 1ನೇ ಪಾಣಿಪತ್ ಕದನ ಅಧ್ಯಯನ ಮಾಡಿ ಅನ್ಕೋತೀನಿ. 1526 ನಡೀತಾ ಹೋಗ್ತದೆ ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಸೈನ್ಯ ಕಂಪೇರ್ ಮಾಡಿದ್ರೆ 2 ಪಟ್ಟು ಸೈನ್ಯ ಯಾರ್ದಿತ್ತು? ಇಬ್ರಾಹಿಂ ಲೋಧಿದಿತ್ತು. ಬಾಬರ್ದು ಒಂದೇ ಪಟ್ಟಿತ್ತು. ಇಬ್ರಾಹಿಂ ಲೋಧಿಯ ಸೈನ್ಯ ಯಾಕೆ ಸೋತು ಹೇಳ್ರಿ? ಕಾರಣ ಇಬ್ರಾಹಿಂ ಲೋಧಿಯ ಸೈನ್ಯದಲ್ಲಿ ಒಕ್ಕಟ್ಟಿರ್ಲಿಲ್ಲ, ನಾಯಕತ್ವ ಇಬ್ರಾಹಿಂ ಲೋಧಿ ಒಬ್ಬನೇ ವಹಿಸಿಕೊಂಡಿದ್ದ, ಅವ್ರ ಹತ್ರ ಕ್ಷಮತೆ ಇರಲಿಲ್ಲ, ಆಮೇಲೆ ಆತ ಪರಾಕ್ರಮಿ ಆಗಿರ್ಲಿಲ್ಲ, ಅಸಮರ್ಥನಾಗಿದ್ದ. ಹಿಂದ ಕಡೆ ಅತ್ಯಲ್ಪ ಸೈನ್ಯ ಹೊಂದಿದಂತ ಬಾಬರ್ ಯಾಕೆ ಗೆದ್ದ ಅಂದ್ರೆ, ಬಾಬರ್ ಸೈನ್ಯ ತುಕಡಿ 2 ಭಾಗ ಮಾಡ್ದ. ಒಂದು ತನ್ನ ಮಗನಿಗೆ ಕೊಟ್ಟ, ಹುಮಾಯೂನ್ಗೆ ಒಂದು ತಾನಿಟ್ಟುಕೊಂಡ, ಯುದ್ಧದಲ್ಲಿ ತುಳುಗುವ ಯುದ್ಧ ತಂತ್ರ ಬಳಸ್ದ, ಎಲ್ಲಕ್ಕಿಂತ ಹೆಚ್ಚಾಗಿ ಫಿರಂಗಿ ಪಡೆಯನ್ನ ಬಳಸ್ದ. ಬಾಬರ್ನ ಸೈನ್ಯದ 3 ಪಟ್ಟು ದೊಡ್ಡದಿರುವಂತ ಇಬ್ರಾಹಿಂ ಲೋಧಿಯ ಸೈನ್ಯವನ್ನ ಹುಡಿತಾ ಬರ್ತಾನೆ ಅಂದ್ರೆ ಸಶಸ್ತ್ರ ಫಿರಂಗಿ ಪಡೆ ಇತ್ತು. ನೀವು ಎಕ್ಸಾಮ್ ಕೊಂಟೀರಂತಂದ್ರೆ ಸಶಸ್ತ್ರಗಳು ಫಿರಂಗಿ ಪಡೆ ಲೆಕ್ಕದಲ್ಲಿ ನಿಮ್ಮ ಹತ್ರ ಇರಬೇಕು. ಒಂದು ಪುಸ್ತಕವನ್ನ ಬೆಸ್ಟ್ ಆಗಿ ಓದಬೇಕು, ಅವಾಗ ನೀವು ಬೇಗ ಗೆಲ್ತಾ ಬರ್ತೀರಿ. ನಮ್ಮ ಹುಡುಗರು ಏನ್ ಮಾಡ್ತಾರೆ, ಮಾರ್ಕೆಟ್ದ ಸಿಕ್ಕಿ ಪುಸ್ತಕ ಎಲ್ಲ ತಗೊಂಡು ಹಾಳು ಮಾಡ್ಕೊಳ್ತಾರ ಅನ್ನುವಂತ ವಿಚಾರ ಗೊತ್ತಿರ್ಬೇಕು. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಮತ್ತೆ ಮುಂದಿನ ಪ್ರಶ್ನೆಯ ಸರಣಿ ತಗೊಂಡು ಬರ್ತಾ ಹೋಗ್ತೀನಿ. ಅಲ್ಲಿಗೆ ಗಂಟ ಈ ವಿಡಿಯೋ ನೋಡಿದಕ್ಕಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಬರೋಣ. ಜೈ ಹಿಂದ್, ಜೈ ಭಾರತಾಂಬೆ.